ನಮಸ್ಕಾರ. ಶಿವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಅಯೋಧ್ಯೆಯಲ್ಲಿ ರಾಮಲಲ್ಲಾಗೆ ವಿಶೇಷವಾದಂತಹ ಬೃಹತ್ ಆದಂತಹ ಮಂದಿರ ನಿರ್ಮಾಣ ಆಗಬೇಕು ಅಂತ ನಿರಂತರವಾದಂತಹ ನೂರಾರು ವರ್ಷಗಳ ಹೋರಾಟ ನಡ್ಕೊಂಡು ಬರ್ತಾನೆ ಇತ್ತು. ಅದು ನಿಮಗೆ ಗೊತ್ತಿರುವಂತಹ ಸಂಗತಿ. ಒಂದಲ್ಲ ಎರಡಲ್ಲ ರೀ, ಹತ್ರ 500 ವರ್ಷಗಳ ಸುದೀರ್ಘವಾದಂತಹ ಹೋರಾಟ. ಈ ಜನ್ಮಕ್ಕೆ ನಾವು ಅಯೋಧ್ಯೆಯಲ್ಲಿ ರಾಮನಿಗೆ ಬೃಹತ್ತಾದ ಮಂದಿರವನ್ನ ನೋಡ್ತೀವಿ ಅಂತ ಕನಸು ಮನಸ್ಸಲ್ಲೂ ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಮ್ಮ ಜನರೇಷನ್ನಿನ ಒಂದು ಪೀಳಿಗೆ ಏನಿದೆ, ನಮ್ಮ ಪೀಳಿಗೆ ಏನಿದೆ, ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ನೋಡ್ತೀವಿ ಅಂತ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಯಾಕಂತಂದ್ರೆ ಈ ಕೇಸ್ ಇನ್ನೂ ಹಂಗೆ ಮುಂದೆ ಹೋಗುತ್ತೆ, ಹಂಗೆ ಮುಂದೆ ಸಾಗುತ್ತೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಲ್ಲ ಅಂತ ಅನ್ಕೊಂಡ್ವಿ. ಬಟ್ ಫಾರ್ಚುನೇಟ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಬೃಹತ್ತಾದಂತಹ ರಾಮ ಮಂದಿರ ಆಯಿತು. ಆ ಮಂದಿರದಲ್ಲಿ ಈಗ ರಾಮ ಅಲ್ಲಿ ನಿಂತುಕೊಂಡು ವಿರಾಜಮಾನನಾಗಿ ಬಂದ ಭಕ್ತರನ್ನ ಅನುಗ್ರಹ ಮಾಡ್ತಾ ಇದ್ದಾನೆ. ಮಂದಿರ ನಿರ್ಮಾಣವಾದಂತಹ ಕೆಲವು ವರ್ಷಗಳಲ್ಲಿ ಈಗ ಆ ಮಂದಿರದ ಸುತ್ತ ಒಂದು ಅಪಸ್ವರದ ಗಾಳಿ, ಬಿರುಗಾಳಿ ಈಗ ಬೀಸ್ತಾ ಇದೆ. ಅದೇನು ಅಂತಂದ್ರೆ, ರಾಮಲಲ್ಲಾನ ಏನು ದೇಣಿಗೆಯ ಹಣ ಇದೆ ಅದರ ಹಗರಣ, ಅದರ ದರೋಡೆ, ಅದರ ಸುಲಿಗೆ, ಅದರ ಕಳ್ಳತ, ಈ ಒಂದು ಆರೋಪ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, ಒಟ್ಟು 8 ಜನ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ರಾಮಲಲ್ಲಾನ ದುಡ್ಡನ್ನ, ದೇಣಿಗೆಯ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ. ಚಿನ್ನಾಭರಣವನ್ನು ಕೂಡ ಕೊಳ್ಳೆ ಹೊಡೆದಿದ್ದಾರೆ. ಅಂದ್ರೆ ಎಷ್ಟು ಸೆಕ್ಯೂರಿಟಿಯ ಲೂಪ್ ಹೋಲ್ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆ ಟ್ರಸ್ಟ್ ಅಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಮಾಡಿಲ್ಲ? ಅಲ್ಲಿ ಅಧಿಕಾರಿಗಳಿಗೆ ಒಂದು ಸಂಶಯ ಬರುತ್ತೆ. ಏನು ಅಂತಂದ್ರೆ, ಈ ದೇಣಿಗೆ ಹಣವನ್ನೆಲ್ಲ ಕೂಡಿಸಿ ಇಟ್ಟಂತಹ ಸಂದರ್ಭದಲ್ಲಿ ಕಾಲಕ್ರಮೇಣ ದಿನದಿಂದ ದಿನಕ್ಕೆ ಈ 500 ರೂಪಾಯಿ ನೋಟ್ಗಳ ಸಂಖ್ಯೆ ಎಲ್ಲ ಒಂದ್ ಕಡೆ ಕಡಿಮೆ ಆಗ್ತಾ ಇರೋದನ್ನ ಅಲ್ಲಿಯ ಟ್ರಸ್ಟಿಗಳಾದಂತಹ ಒಂದಿಷ್ಟು ಮೇಲ್ ಅಧಿಕಾರಿಗಳು, ಆ ಟ್ರಸ್ಟಿನ ಮೇಲ್ ಅಧಿಕಾರಿಗಳು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡದಂತಹ ಸಂದರ್ಭದಲ್ಲಿ ಈ ಹಣವನ್ನ ಎಣಿಸುವಂತಹ ಕೋಣೆಯಲ್ಲಿ, ಅಥವಾ ಹಣವನ್ನ ಎಣಿಸಿದಂತಹ ಹಣವನ್ನ ಸಂಗ್ರಹ ಮಾಡಿ ಏನು ಒಂದು ರೂಮಲ್ಲಿ ಇರ್ತೀವಲ್ಲ, ಅಲ್ಲಿ ಏನಾಗುತ್ತೆ, ವಾಟ್ಸ್ ಹ್ಯಾಪನಿಂಗ್ ದೇರ್ ಅನ್ನುವಂತಹ ವಿಚಾರವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿ ಒಂದು ಹಿಡನ್ ಕ್ಯಾಮ್ರಾವನ್ನ, ಅಂದ್ರೆ ಈ CCTV ಹೊರತುಪಡಿಸಿ ಒಂದು ಹಿಡನ್ ಕ್ಯಾಮ್ರಾವನ್ನ, ಯಾರಿಗೂ ಗೊತ್ತಾಗದಂತ ಒಂದು ಹಿಡನ್ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿ. ನೋಡಿ, ದೇವಸ್ಥಾನದಲ್ಲಿ ದುಡ್ಡೆಣಿಸುವಂತಹ ಒಂದಿಷ್ಟು ಜನ ಕೆಲಸಗಾರರು ಯಾರಿಗೂ ಗೊತ್ತಾಗದಂತಹ ರೀತಿಯಲ್ಲಿ ಆ ರೂಮನ್ನ ಎಂಟ್ರಿ ಆಗಿ CCTVಯನ್ನ ಕವರ್ ಮಾಡ್ಕೊಂಡು ಅಡ್ಡ ನಿಂತ್ಕೊಂಡು ಆ ದುಡ್ಡನ್ನ ಹೆಗರಿಸ್ತಾ ಇದ್ರು, ಆ ದುಡ್ಡನ್ನ ಕಳ್ಳತನ ಮಾಡ್ತಾ ಇದ್ರು. ಇದು ಹಿಡನ್ ಕ್ಯಾಮ್ರಾದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಅದಾದ್ಮೇಲೆ SIT ವರದಿ ಬಂತು. SITಯ ವರದಿಯ ಪ್ರಕಾರ ಒಬ್ರಲ್ಲ ಇಬ್ರಲ್ಲ, ಒಟ್ಟು 8 ಜನ ಆರೋಪಿಗಳಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಈ 8 ಜನ ಆರೋಪಿಗಳು ಏನಿದಾರಲ್ಲ, ಇವರೆಲ್ಲ ಸಂಬಂಧಿಕರೇ, ಒಬ್ರಿಗೊಬ್ರು ಸಂಬಂಧ ಇರೋವರೇ. ಒಬ್ಬನಿಗೆ ಮಾವ ಆಗಬೇಕು, ಇನ್ನೊಬ್ಬನಿಗೆ ಅಳಿಯ ಆಗಬೇಕು, ಬರೀ ಇವ್ರುಗಳೇ. ಯಾರ್ಯಾರು ಅವ್ರು 8 ಜನ ಅಂತ ಹೇಳ್ತೀನಿ. ಅವಿನಾಶ್ ಮಿಶ್ರಾ ಅಂತ, ಅನುಕಲ್ಪ್ ಮಿಶ್ರಾ ಅಂತ, ಲವಕುಶ ಮಿಶ್ರಾ ಅಂತ ಇದ್ದಾನೆ, ಮನೀಶ್ ಕುಮಾರ್ ಅಂತ ಇದ್ದಾನೆ, ಅಂಡ್ ರಮಾಶಂಕರ್ ಮಿಶ್ರಾ ಅಂತ. ಇವರೆಲ್ಲ ಹೇಗೆ ಅಂತಂದ್ರೆ ಸಂಬಂಧಿಕರು ಇವರು. ಅಂಡ್ ಸುಭಾಷ್ ಶ್ರೀವತ್ಸವ್ ಅಂತ. ಅದಾದ್ಮೇಲೆ ಟಿನ್ನು ಯಾದವ್ ಅಂತ ಸೂಪರ್ವೈಸರ್ ಇದೆ ಇವನು. ಈ ಟಿನ್ನು ಯಾದವ್ ಅಂತವನು ಒಂದು ಈ ಒಂದು ಕೆಲಸಕ್ಕೆ ಕಿಂಗ್ ಪಿನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಟಿನ್ನು ಯಾದವ್ ಅಂತ ಇವನು. ಈ ಹಣ ಎಣಿಕೆ ಮಾಡ್ತಾರಲ್ಲ, ಈ ಪ್ರೋಸೆಸ್ಸಿನ ಸೂಪರ್ವೈಸರ್ ಆಗಿ ಈತ ಆ ದೇವಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಯಾರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು, ಜನರಲ್ ಸೆಕ್ರೆಟರಿ ಆಗಿದ್ರಲ್ಲ ಚಂಪಕ್ ರಾಯ್, ಆ ಚಂಪಕ್ ರಾಯ್ ಅವರ ಕಾರ್ ಡ್ರೈವರಿ ಈ ಟಿನ್ನು ಯಾದವ್. ಈತನನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೂಪರ್ವೈಸರ್ ಆಗಿ ಮಾಡಿದ್ರು. ಈಗ ಯಾರು ಇದಕ್ಕೆ ಹೊಣೆ ಆಗ್ತಾರೆ? ಯಾರು ಇದಕ್ಕೆ ಹೊಣೆ ಅಂತಂದ್ರೆ, ಈಗ ಚಂಪತ್ ರಾಯ್ ಅವರು ತಮ್ಮ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ರಿಸೈನ್ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಇವ್ರು ಎಷ್ಟೆಷ್ಟು ದುಡ್ಡು ತಿಂದಿದ್ದಾರೆ, ಎಷ್ಟೆಷ್ಟು ಚಿನ್ನ ಹೊಡೆದಿದ್ದಾರೆ, ಅದೆಲ್ಲ ವಾಪಸ್ ಬರುತ್ತಾ? ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತು, ರಾಮನಿಗೆ ಒಂದು ಬೃಹತ್ತಾದಂತಹ ಸೂರನ್ನ ನಾವು ಕೊಟ್ಟಿವಿ ಹೋರಾಟದ ಮೂಲಕ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ, ಗರ್ವದಿಂದ ಹೇಳ್ಕೊತೀವಿ. ಆದ್ರೆ ದೇಣಿಗೆ ಹಣವನ್ನ ಎಣಿಸುವ ಕೋಣೆಯಲ್ಲಿ ಭದ್ರತಾ ಲೋಪ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ನೀವು ಬೇಸಿಕಲಿ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ದುಡ್ಡನ್ನ ಅಲ್ಲಿ ಕೌಂಟ್ ಮಾಡ್ತಾರೆ, ಎಣಿಸ್ತಾರೆ. ನೀವು ಧರ್ಮಸ್ಥಳಕ್ಕೆ ಹೋಗಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ, ಎಲ್ಲಾದ್ರೂ ಹೋಗಿ ಆ ದುಡ್ಡನ್ನ ಎಣಿಸಿ ಹೊರಗಡೆ ಬರುವಾಗ ನಿಮಗೊಂದು
ಒಂದು ಸೆಕ್ಯೂರಿಟಿ ಚೆಕಿಂಗ್ ಅನ್ನೋದು ಇರುತ್ತೆ. ಒಂದು ವೇಳೆ ಏನಾದ್ರೂ ಆ ದುಡ್ಡನ್ನು ಯಾರಾದ್ರೂ ತಗೊಂಡಿದ್ದಾರೇನೋ ಇಟ್ಕೊಂಡಿದ್ದಾರೇನೋ ಅನ್ನೋ ಒಂದು ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಆ ತರಹದ ಪ್ರೈಮರಿ ಸೆಕ್ಯೂರಿಟಿ ಚೆಕಿಂಗ್ ಕೂಡ ಇಲ್ಲಿ ಇಲ್ಲವಾಗಿತ್ತು ಅನ್ನುವಂಥದ್ದು ಒಂದ್ ಕಡೆ ಹೀನಾಯ ಅಂತ ಅನಿಸ್ಬಿಡುತ್ತಪ್ಪ. ಇಷ್ಟು ದೊಡ್ಡ ಟ್ರಸ್ಟ್ ಅನ್ನು ಇಟ್ಕೊಂಡು ಇಷ್ಟು ದೊಡ್ಡ ಮಂದಿರವನ್ನ ನಿರ್ಮಾಣ ಮಾಡಿ ಒಂದು ಬೇಸಿಕ್ ಸೆಕ್ಯೂರಿಟಿ ಪ್ರೋಸೆಸ್ ಇಲ್ಲ, ಚೆಕಿಂಗ್ ಇಲ್ಲ ಅಂತಂದ್ರೆ ಬಹಳ ಬೇಸರ ಅಂತ ಅನಿಸುತ್ತೆ. 8 ಜನರನ್ನ ಕಾಕಿ ಆಗಲೇ ವಶಕ್ಕೆ ಪಡೆದುಕೊಂಡಿದೆ. ಅದ್ರ ಜೊತೆಗೆ 10 ಲಕ್ಷ ರೂಪಾಯಿ ದುಡ್ಡನ್ನ SIT ತನ್ನ ವಶಕ್ಕೆ ಪಡೆದುಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬಂದಿದೆ. ಬರೀ ಹಣ ಅಷ್ಟೇನಾ ಅಂತಂದ್ರೆ ಚಿನ್ನಾಭರಣವನ್ನು ಕೂಡ ದೋಚಿದ್ದಾರೆ ಅನ್ನುವಂತಹ ಶಂಕೆ. ಇವರ ಮಾಸ್ಟರ್ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಈ ರಾಮಲಲ್ಲಾನಿಗೆ ಹಾಕುವಂತಹ ಆಭರಣಗಳೇನಿದೆಯಲ್ಲ, ಚಿನ್ನದ ಆಭರಣಗಳು, ಅದೇ ತರದ ಚಿನ್ನದ ಆಭರಣಗಳನ್ನ ಡೂಪ್ಲಿಕೇಟ್ ಮಾಡಿಸಿ ಆ ಡೂಪ್ಲಿಕೇಟ್ ಚಿನ್ನಾಭರಣವನ್ನ ಟ್ರೆಜರರ್ ಅಲ್ಲಿ ಇರ್ತಕ್ಕಂತಹ ಒರಿಜಿನಲ್ ಚಿನ್ನಾಭರಣದ ಸ್ಥಾನದಲ್ಲಿ ಇಟ್ಟು, ಅಂದ್ರೆ ರೀಪ್ಲೇಸಿಂಗ್ ಆಫ್ ಆರ್ನಮೆಂಟ್ಸ್ ಅಂತ ಏನ್ ಕರಿತೀವಲ್ಲ, ಒರಿಜಿನಲ್ ಸ್ಥಾನಕ್ಕೆ ಡೂಪ್ಲಿಕೇಟ್ ಅನ್ನ ಇಟ್ಟು ಒರಿಜಿನಲ್ ಚಿನ್ನಾಭರಣವನ್ನ ಹೆಗರಿಸ್ಬಿಡ್ಬೇಕು, ಕಳ್ತನ ಮಾಡಿಬಿಡ್ಬೇಕು ಅನ್ನೋದು ಈ ಕದೀಮರ ಪ್ಲಾನ್ ಆಗಿದೆ. ಇಂಥವ್ರಿಗೆಲ್ಲ ರಾಮ ಶಿಕ್ಷೆ ಕೊಡದೇ ಇರ್ತಾನ ಏನ್ರಿ? ಶಿಕ್ಷೆ ಕೊಡದೇ ಇರ್ತಾನ? ಖಂಡಿತ ಕೊಟ್ಟೆ ಕೊಡ್ತಾನೆ. ಬಟ್ ಮುಂದಿನ ದಿನಮಾನಗಳಲ್ಲಿ ಟ್ರಸ್ಟ್ ಒಂದ್ ಸ್ವಲ್ಪ ಜಾಗೃತಿಯನ್ನ ವಹಿಸಿದ್ರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಈಗಲೇ ಸುಮಾರು ಜನ ಮಂದಿರ ಯಾಕೆ ಕಟ್ಟಬೇಕು, ದೇಣಿಗೆ ಯಾಕೆ ಕೊಡಬೇಕು, ದೇವಸ್ಥಾನದ ಹುಂಡಿಗೆ ಹಣ ಯಾಕೆ ಹಾಕಬೇಕು ಅಂತ ಅಪಸ್ವರಗಳನ್ನು ಎತ್ತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಲೋಪದೋಷವನ್ನು ಮೆರೆದು ಅವರ ಬಾಯಿಗೆ ತುತ್ತಾಗೋದು ಎಷ್ಟರ ಮಟ್ಟಿಗೆ ಸಮಂಜಸ? ಇಟ್ಸ್ ನಾಟ್ ಗುಡ್, ಇಟ್ಸ್ ನಾಟ್ ಅ ವರ್ತಿ ಮೂವ್. ಆದ್ರಿಂದ ಟ್ರಸ್ಟ್ ಒಂದ್ ಸ್ವಲ್ಪ ಜಾಗೃತವಾಗಬೇಕು. ಆ ಸೆಕ್ಯೂರಿಟಿ ಅನ್ನೋ ಒಂದು ಏನಿದೆ ಅದನ್ನ ಒಂದ್ ಸ್ವಲ್ಪ ಬಿಗಿಯಾಗಿ ಇಟ್ಕೊಳ್ಬೇಕು, ಒಂದ್ ಸ್ವಲ್ಪ ಟೈಟ್ ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಎಲ್ಲಿವರೆಗೂ ಹೋಗುತ್ತೆ, ಈ ಪ್ರಕರಣ ಇನ್ನು ಯಾವ ಹಂತಕ್ಕೆ ತಲುಪುತ್ತೆ, ಇನ್ನು ಯಾವ್ಯಾವ ವಿಚಾರಗಳು ಬಹಿರಂಗವಾಗುತ್ತೆ ಅನ್ನುವಂಥದ್ದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟು.